ಅಯ್ಯೋ ಹೊಸ ವರ್ಷ ಹತ್ರ ಬಂದೇ ಬಿಡ್ತು, ಕೇಕೇ ತರಲಿಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಯೋಚನೆ ಮಾಡಿಬಿಡಿ ಸ್ನೇಹಿತರೆ, ಇವತ್ತಿನ ದಿನ ಕೇವಲ 35ರಿಂದ 40 ರೂಪಾಯಿ ಖರ್ಚಲ್ಲಿ ತುಂಬ ಸಿಂಪಲ್ಲಾಗಿ ಅದರಲ್ಲೂ ಪಾರ್ಲೇಜಿ ಬಿಸ್ಕೆಟನ್ನು ಯೂಸ್ ಮಾಡಿ ಮಾಡುವಂಥ ಒಂದು ಕೇಕ್ ರೆಸಿಪಿಯನ್ನು ಹೇಳ್ಕೊಡ್ತೀನಿ. ಸೊ ಮೊದಲು ಒಂದು ಬಾಣಲಿಯನ್ನು ಪ್ರೀಹೀಟ್ಗೆ ಇಟ್ಕೊಳ್ತೀನಿ. ಈ ರೀತಿ ಒಂದು ಸಿಂಬಿ ಅಥವಾ ಜಾಲರಿ ಅಂತ ಹೇಳ್ತೀವಿ ಹಾಕಿಬಿಟ್ಟು ಮೇಲ್ಗಡೆ ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಪ್ರೀಹೀಟ್ಗೆ ಇಟ್ಕೊಳ್ಳಿ 10 ನಿಮಿಷ. ನಂತರ ಇನ್ನೊಂದು ಮೌಲ್ಡ್ ಅಥವಾ ಯಾವುದಾದ್ರೂ ಬಾಕ್ಸ್ ಇದ್ರೂ ಪರವಾಗಿಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರ್ಬಿಟ್ಟು ನೀಟಾಗೆ ಸ್ವಲ್ಪ ಬಟರ್ ಪೇಪರನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ಬಟರ್ ಪೇಪರ್ ಇಲ್ಲಪ್ಪ ಅಂದರೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಮೈದಾ ಹಾಕಿ ಚೆನ್ನಾಗಿ ಡಸ್ಟ್ ಮಾಡಿಬಿಟ್ಟು ಎಕ್ಸಸ್ ಮೈದಾ ಏನಿದೆ ಅದನ್ನು ರಿಟರ್ನು ಡಸ್ಟ್ ಮಾಡಿಬಿಡಿ, ಆಯಿತಾ? ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಇಲ್ಲಿ ಪಾರ್ಲೇಜಿ ಬಿಸ್ಕೆಟನ್ನು ತೆಗೆದುಕೊಂಡಿದ್ದೀನಿ. 10 ರೂಪಾಯಿಂದು 2 ಸಿಗಲಿಲ್ಲಪ್ಪ, ಚಿಕ್ಕದಿದೆ ಅಂತ ಅಂದರೆ ತಲೆ ಕೆಡ್ಸ್ಕೋಬೇಡಿ, 4.5 ಬಿಸ್ಕೆಟ್ ಪ್ಯಾಕೆಟನ್ನು ಹಾಕೋಬೇಕಾಗತ್ತೆ. ಈಗ ನಾನೇನು ಮಾಡ್ತೀನಿ, ಈ ರೀತಿ ಬಿಸ್ಕೆಟ್ ಪ್ಯಾಕೆಟ್ಸನ್ನು ಓಪನ್ ಮಾಡಿಬಿಟ್ಟು ಈ ಬಿಸ್ಕೆಟನ್ನು ನೀಟಾಗಿ ಮುರಿದು ಹಾಕ್ಕೊಳ್ತೀನಿ. ಸ್ನೇಹಿತರೆ, ನಿಮಗೆ ಖರ್ಚು ಬೀಳೋದು ಬರೀ ಕೋಕೋ ಪೌಡರ್ಗೆ ಮತ್ತು ಎಣ್ಣೆ 3 ಟೇಬಲ್ ಸ್ಪೂನಷ್ಟು, ಅದು ಬಿಟ್ಟರೆ ಬೇರೆ ಏನಕ್ಕೂ ನಿಮ್ಗೆ ಅಷ್ಟು ಖರ್ಚು ಬೀಳಲ್ಲ. 20 ರೂಪಾಯಿ ಪಾರ್ಲೇಜಿ ಬಿಸ್ಕೆಟು ಈ ರೀತಿ ಮುರಿದು ಹಾಕ್ಕೊಂಡ್ರೆ ನೀಟಾಗಿ ಮಿಕ್ಸಿಲಿ ನೀಟಾಗಿ ಪುಡಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅಷ್ಟೇ ಸ್ನೇಹಿತರೆ. ಈಗ ಇದಕ್ಕೆ 1/3 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತೀನಿ. ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಕೂಡ ಹಾಕೋಬಹುದು, ತೊಂದರೆ ಇಲ್ಲ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡು ಈ ರೀತಿ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಪೌಡ್ರು ಸಂಪೂರ್ಣವಾಗಿ ಪೌಡ್ರ್ ಆಗಿರಬೇಕು, ಆಯಿತಾ? ಸೊ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಈ ರೀತಿ ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಈಗ 1/4 ಕಪ್ಪು ಅಂದರೆ 3 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನೇನು ಮಾಡ್ತೀನಿ, 1/4 ಕಪ್ನಷ್ಟು ಎಣ್ಣೆ, ಬೇಕಂದರೆ ಒಂದು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಅದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬಿಡಿ. 1/4 ಕಪ್ನಷ್ಟು ಎಣ್ಣೆಯನ್ನು ಹಾಕಿ ಈಗ ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಡ್ರೈ ಮಿಕ್ಸ್ ಮಾಡೋದ್ರಿಂದ ಎಲ್ಲ ಕಡೆ ಸಮವಾಗಿ ಕ್ರಮಬದ್ಧವಾಗಿ ಬರ್ತೋಗುತ್ತೆ. ಅದು ಎಣ್ಣೆ ಬಿಟ್ಟು ನಿಮಗೆ ಬೆಣ್ಣೆ ಹಾಕಬೇಕು, ಮೊಟ್ಟೆ ಹಾಕಬೇಕು ಅನ್ನೋ ಅವಶ್ಯಕತೆಯೂ ಇಲ್ಲ. ಈಗ ಇದಕ್ಕೆ 3/4 ಕಪ್ನಷ್ಟು ಕಾಯಿಸಿ ಆರಿಸಿರುವಂಥ ಹಾಲು, ನಾನಿಲ್ಲಿ ನಂದಿನಿ ಹಾಲನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ನೋಡಿ ನೀಟಾಗಿ ಕಲಿಸ್ಕೊಳ್ತೀನಿ. ನೋಡಿ ಸ್ನೇಹಿತರೆ, ಒಂದೇ ಸತಿ ಹಾಲನ್ನು ಹಾಕಿಬಿಡಿ. ಹಾಕಿದ್ರೆ ಕೆಲವು ಸತಿ ಜಾಸ್ತಿ ನೀರು ಹಾಕ್ಬಿಡುತ್ತೆ, ಕೆಲವು ಸತಿ ಗಟ್ಟಿ ಆಗುತ್ತೆ. ಹಾಗಾಗಿ ಸ್ವಲ್ಪ ಸ್ವಲ್ಪ ನೋಡಿಕೊಂಡು ನಾವು ಹಾಕ್ಕೊಳ್ಳೋಣ. ಈಗ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಬೇಕಿಂಗ್ ಪೌಡರ್, ಆಯಿತಾ? ನಂತರ 1/4 ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ. ಈಗ ಇದಕ್ಕೆ ಮತ್ತೆ ಸ್ವಲ್ಪ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ, ಉಳಿದಿರೋ ಹಾಲು. ಈಗ ನೋಡಿ ಈ ರೀತಿ ಒಂದ್ಸತಿ ಕ್ರಾಸ್ ಮಾಡಿ ಕಟ್ ಮಾಡಿ ನೋಡಿ, ಫೋಲ್ಡ್ ಕಟ್ ಈ ರೀತಿ ಫೋಲ್ಡ್ ಕಟ್ ಮೆಥಡಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಟೈಮ್ನಲ್ಲಿ ನಾವು ವಿಸ್ಕರ್ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, ನನ್ನ ಹತ್ರ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಇಲ್ಲ ಅಂತ ಅಂದರೆ 1 ಸ್ಯಾಶೆಟ್ ಈನೋ ಬರುತ್ತೆ ನೋಡಿ, ಅದನ್ನು ಫ್ರೂಟ್ ಈನೋ ಬರುತ್ತಲ್ಲಪ್ಪ, ಗೊತ್ತಾಯ್ತಾ? ಗ್ಯಾಸ್ಟ್ರಿಕ್ ಆದರೆ ಕುಡಿತೀವಿ ನೋಡಿ, ಅದನ್ನು 1 ಪ್ಯಾಕೆಟ್ ಹಾಕಿದ್ರೆ ಆಯಿತು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಇರಬೇಕು, ಕರೆಕ್ಟ್ ಕನ್ಸಿಸ್ಟೆನ್ಸಿ. ಈ ರೀತಿ ಆಗಿದೆ ಅಲ್ವಾ? ನಂತರ ನಾನೇನು ಮಾಡ್ತೀನಿ, ಇದನ್ನೆಲ್ಲ ಒಂದು ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಯಾವ ಮೌಲ್ಡ್ ಹೇಳಿ? ಬಟರ್ ಪೇಪರ್ ಹಾಕಿ ಇಟ್ಕೊಂಡಿದ್ದೀವಲ್ಲ, ಅದೇ ಮೌಲ್ಡ್ ಇದು. ನೋಡಿ, ಈ ರೀತಿ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಅರ್ಧ ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಇಲ್ಲಿ ತುಂಬಿದೆ ಅಲ್ವಾ ಮೌಲ್ಡು, ಉಬ್ಬದ ಮೇಲೆ ನೋಡಿವ್ರಂತೆ ಎಷ್ಟು ತುಂಬಿರುತ್ತೆ ಅಂತ. ಈಗ ಇದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕ್ತಾ ಇದ್ದೀನಿ. ನಿಮ್ಮಲ್ಲಿ ಬೆರೀಸ್ ಇತ್ತು, ಟುಟಿ ಫ್ರೂಟಿ ಇತ್ತು, ಬಾದಾಮಿ, ಗೋಡಂಬಿ ಯಾವ್ದು ಬೇಕಾದರೂ ಹಾಕೋಬೋದು. ನನ್ನ ಹತ್ರ ಇರೋವಂಥ ಡ್ರೈ ಫ್ರೂಟ್ಸನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಪ್ರೀಹೀಟ್ ಮಾಡಿರುವಂಥ ಕಡಾಯಿಗೆ ತೆಗೆದುಕೊಂಡು ಹೋಗಿ ಇದನ್ನು ಇಟ್ಬಿಡೋಣ, ಆಯಿತಾ? ಸೊ ಮಿನಿಮಮ್ ಅಂತ ಅಂದರೂ ಸ್ನೇಹಿತರೆ 30ರಿಂದ 35 ನಿಮಿಷ ಬೇಕಾಗತ್ತೆ. ನಾರ್ಮಲ್ ಕೇಕ್ಗೆ ನಾವು ಮೈದಾ ಯೂಸ್ ಮಾಡಿರ್ತೀವಿ, ಸೊ 45ಯಿಂದ 50 ಅಥವಾ 55 ಮಿನಿಟ್ಸ್ವರೆಗೂ ಬೇಕಾಗುತ್ತೆ. ಈಗ ಇದಕ್ಕೆ ಮೈದಾ ಯೂಸ್ ಮಾಡಿಲ್ಲದೆ ಇರೋದ್ರಿಂದ ಬೇಕಾಗುತ್ತೆ. ಈಗ ಮಧ್ಯದಲ್ಲಿ ಈ ರೀತಿ ಒಮ್ಮೆ ಟೂತ್ ಪಿಕ್ಕನ್ನು ಚುಚ್ಚಿ ನೋಡ್ಕೊಳ್ತೀನಿ. ಬಟ್ ಇಲ್ಲಿ ನೋಡಿ, ಇನ್ನೂ ಇಟ್ಟು ಅಂಟ್ಕೊಳ್ತಿದೆ, ಆಯಿತಾ? ಸೊ ಹಂಗಂದರೆ ಇನ್ನೂ ಸ್ವಲ್ಪ ಬೇಕಾಗಬೇಕು ಅಂತೇಳಿ ಅರ್ಥ. ಈಗ 36 ನಿಮಿಷಕ್ಕೆ ನಾನು ಒಂದ್ಸತಿ ಟೂತ್ ಪಿಕ್ಕನ್ನು ಚುಚ್ಚು ನೋಡಿದೆ, ಬಟ್ ಇವಾಗ ಕ್ಲಿಯರಾಗಿ ಬಂದಿದೆ, ನೋಡ್ತಿದ್ದೀರಾ? ಸೊ ಇನ್ನೊಂದು ಕಡೆ ಚುಚ್ಚು ನೋಡ್ತೀನಿ, ಅಲ್ಲೂ ಕೂಡ ಒಂಚೂರು ಬ್ಯಾಟರ್ ಮೆತ್ಕೊಳ್ಳಿಲ್ಲ. ಈಗ ಆಗಿದೆ ಅಂಥೇಳಿ ಅರ್ಥ. ಈಗ ಸ್ಟವನ್ನು ಆಫ್ ಮಾಡಿ ಕೆಳಗೆ ಇಳಿಸ್ಕೊಳ್ತೀನಿ. ನಂತರ 1 ಅವರ್ ತಣ್ಣಗಾದ ನಂತರ ನಾನು ಇದನ್ನು ಈ ರೀತಿ ಚಾಕುವಿನ ಸಹಾಯದಿಂದ ಸೈಡೆಲ್ಲ ಈ ರೀತಿ ಬಿಡಿಸ್ಕೊಂಡು ಮೇಲ್ಗಡೆ ಡಿಮೋಲ್ಡ್ ಮಾಡಿಕೊಂಡು ಮೇಲ್ಗಡೆ ಹಾಕಿರುವಂಥ ಬಟರ್ ಪೇಪರ್ ಏನಿದೆ ಅದನ್ನು ತೆಗೆದ್ಬಿಟ್ಟು ನೋಡ್ತಾ ಇರ್ಬೋದು, ಪರ್ಫೆಕ್ಟಾಗಿ ಬೆಂದಿದೆ. ಇದ್ರ ಮೇಲ್ಗಡೆ ನೀವು ಗನಾಶ್ ಹಾಕ್ಕೊಂಡು ಕೂಡ ನೀವು ಸರ್ವ್ ಮಾಡ್ಬೋದು. ಪೇಸ್ಟ್ರಿಯಾಗಿ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಪೇಸ್ಟ್ರಿ ಮಾಡೋ ಐಡಿಯಾಸ್ ನಿಮ್ಗೆ ಏನಾದರೂ ಗೊತ್ತಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಾನೀಗ ಆಲ್ರೆಡಿ ಪೇಸ್ಟ್ರೀಸನ್ನು ಮಾಡಿದ್ದೀನಿ, ನೋಡಿ ನೀವು ಟ್ರೈ ಮಾಡ್ಬೋದು, ಆಯಿತಾ? ಸೊ ಈಗ ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಎಷ್ಟು
ಎಷ್ಟು ಪರ್ಫೆಕ್ಟಾಗಿ ಒಳಗಡೆ ಯಾವ ರೀತಿ ಫ್ಲಫಿಯಾಗಿ ಬಂದಿದೆ ಅಂತ. ನಮ್ಮ ಮನೇಲಿ ಒಂದೇ ರೌಂಡ್ಗೆ ಕಂಪ್ಲೀಟಾಗಿ ಖಾಲಿ ಆಗೋಯ್ತು ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಅಷ್ಟು ಪರ್ಫೆಕ್ಟಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಕೂಡ ಈ ಬಾರಿ ನ್ಯೂ ಇಯರ್ಗೆ ಅಥವಾ ಮನೇಲಿ ಬರ್ತ್ಡೇ ಪಾರ್ಟಿ ಏನೂ ಇಲ್ಲಪ್ಪ ತಿನ್ನಲಿಕ್ಕೆ ಅಂದಾಗಲೂ ಕೂಡ ಈ ಕೇಕನ್ನು ನೀವು ಮಾಡ್ಕೊಂಡು ತಿನ್ಬೋದು. ಸೊ ಕೆಲವೊಂದು ಟಿಪ್ಸ್ಗಳು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನೋಡಿದ್ರಿ ಅಲ್ವಾ, ತುಂಬ ಸಿಂಪಲ್ಲಾಗಿ ಒಂದು 35-40 ರೂಪಾಯಿ ಖರ್ಚಲ್ಲಿ ಯಾವ ರೀತಿ ಕೇಕ್ ಮಾಡೋದು ಅಂತ. ನೀವು ಕೂಡ ಈ ಬಾರಿ ನ್ಯೂ ಇಯರ್ಗೆ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಸೊ ಈಗ ಆಲ್ರೆಡಿ ನಾನು ಹೇಳ್ದಂಗೆ ಪೇಸ್ಟ್ರೀಸ್ ರೆಸಿಪೀಸ್ ಲಿಂಕನ್ನು ಕೊಟ್ಟಿರ್ತೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ನೀವೇನಾದರೂ ನನ್ನ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಿದ್ರೆ ನನ್ನ ಪೇಜನ್ನು ಲೈಕ್ ಮಾಡಿ, ಹಾಗೆ ಯೂಟ್ಯೂಬಲ್ಲಿ ಫಾಲೋ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.